ಸ್ವಂತ ಮನೆ ಮುಖ್ಯನಾ ಇಲ್ಲ ಕಾರ್ ಮುಖ್ಯನಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಯಾರೆಲ್ಲ ನಾವು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಬನ್ನಿ ನಮ್ಮ ಇವತ್ತಿನ ವಿಡಿಯೋದ ಟಾಪಿಕ್ ಏನು ಅಂತ ನಿಮಗೆ ಈಗಾಗಲೇ ತಿಳಿದಿದೆ ಅಂತ ಭಾವಿಸ್ತೀನಿ. ಹೌದು ಫ್ರೆಂಡ್ಸ್, ನಮಗೆ ಸ್ವಂತ ಮನೆ ಮುಖ್ಯನಾ ಇಲ್ಲ ನಮಗೆ ಸ್ವಂತ ಕಾರ್ ಮುಖ್ಯನಾ? ನೀವೇ ಹೇಳಿ, ನಿಮಗೆ ಯಾವುದು ಮುಖ್ಯ ಅಂತ. ಮೊದಲಿಗೆ ಮನೆ ಕಟ್ಕೋಬೇಕಾ ಅಥವಾ ಕಾರ್ ತಗೋಬೇಕಾ? ಯೋಚಿಸಿ ನೋಡಿ. ಹೌದು ಫ್ರೆಂಡ್ಸ್, ಇದೊಂದು ತುಂಬ ದೊಡ್ಡ ಪ್ರಶ್ನೆ ಅಂತಲೇ ಹೇಳ್ಬೋದು. ಇದಕ್ಕೆ ಉತ್ತರ ನೀಡೋದು ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು. ಇದೆಲ್ಲ ಅವರವರ ಯೋಚನೆಗೆ ಬಿಟ್ಟಿದ್ದು, ಅವರವರ ಥಿಂಕಿಂಗ್ಗೆ ಬಿಟ್ಟಿದ್ದು. ನೀವು ಮೊದಲಿಗೆ ಏನು ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ಎರಡೂ ಮುಖ್ಯನೇ ಫ್ರೆಂಡ್ಸ್. ಮನೆ ಬೇಕು ನಮಗೆ ಶಾಶ್ವತವಾಗಿ ಇರಲು, ಕಾರ್ ಬೇಕು ನಮಗೆ ಸಹಾಯಕ್ಕಾಗಿ. ಎರಡೂ ಅವಶ್ಯಕತೆಯೇ. ಎರಡರಲ್ಲಿ ನಮಗೆ ತುಂಬ ಅವಶ್ಯಕತೆ ಇರೋದು ಯಾವುದಂತ ಅವರವರಿಗೆ ಬಿಟ್ಟಿದ್ದು. ಕೆಲವರು ನಮಗೆ ಮನೆ ಇಲ್ದೇ ಇದ್ದರೂ ಪರವಾಗಿಲ್ಲ, ನಾವು ಯಾವ ಥರ ಮನೆಯಲ್ಲಿದ್ದರೂ ಪರವಾಗಿಲ್ಲ, ನಮಗೆ ಓಡಾಡೋಕ್ಕೆ ನಮಗೆ ಸ್ಪೆಸಿಫಿಕ್ಕಾಗಿ ಒಂದು ಕಾರ್ ಬೇಕು, ನಮ್ಮದೇ ಅಂತ ಒಂದು ಕಾರ್ ಬೇಕು, ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಇನ್ನು ಕೆಲವರು ನಮಗೆ ಇಲ್ಲಪ್ಪ, ನಾವು ಎಲ್ಲಿ ಯಾವಾಗ ಹೋಗ್ತೀವಿ, ಎಲ್ಲೋ ಕೆಲವೊಂದು ಸರಿ ಕೆಲವೊಮ್ಮೆ ನಾವು ಹೋಗ್ತೀವಿ, ಓಡಾಡ್ತೀವಿ, ಆವಾಗ ಟೂ ವೀಲರೋ ಇಲ್ಲ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಓಡಾಡಿದ್ರು ಆಗುತ್ತೆ ಅಂತ ಕೆಲವ್ರ ಥಿಂಕಿಂಗ್ ಇರುತ್ತೆ. ಕೆಲವ್ರ ಹತ್ರ ಕಾರು ಇರುತ್ತೆ, ಮನೆಯೂ ಇರುತ್ತೆ ಫ್ರೆಂಡ್ಸ್. ಎಲ್ಲ ಅವರವರ ಅದೃಷ್ಟಕ್ಕೆ ಬಿಟ್ಟಿದ್ದು ಅದು. ನೋಡಿ, ನಮಗೆ ಕಾರ್ ಬೇಕಾದರೆ ನಾವು ನಮಗೆ ಏನೇನು ದೊರೆಯುತ್ತಪ್ಪ ನಮ್ಮ ಹತ್ರ ಕಾರಿದ್ದರೆ ಅಂತ ಹೇಳಿದ್ರೆ, ನೋಡಿ, ನಮಗೆ ಕಾರಿದ್ದರೆ ನಮ್ಗೆ ಸಮಯ ಉಳಿತಾಯ ಆಗುತ್ತೆ. ಹಾಗೆಯೇ ನಮಗೆ ಒಂದು ದುಡಿಯೋದಕ್ಕೆ ಒಂದು ಬೇಗ ಒಂದು ಹೊಸ ದಿಕ್ಕು ಸಿಗುತ್ತೆ. ಹಾಗೆ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋದೇ ಆಗಲಿ, ಟೈಮ್ ಸ್ಪೆಂಡ್ ಮಾಡೋದೇ ಆಗಲಿ, ಆಫೀಸ್ಗೆ ಹೋಗೋದೇ ಆಗಲಿ ಎಲ್ಲ ಈಸಿಯಾಗಿ ಆಗುತ್ತೆ. ಬೇರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೋಸ್ಕರ ವೆಯ್ಟ್ ಮಾಡೋದು ತಪ್ಪುತ್ತೆ. ಹಾಗೆಯೇ ಸಮಯನೂ ಸಹ ಉಳಿತಾಯ ಆಗುತ್ತೆ. ಕೆಲವೊಬ್ಬರು ಕಾರನ್ನು ನಮ್ಮ ಲೈಫ್ ಸ್ಟೈಲ್ ಐಟಮ್ ಅಂತ ಅಂದ್ಕೊಬಿಟ್ಟಿದ್ದಾರೆ. ಆದರೆ ಕಾರು ಒಂದು ಲೈಫ್ ಸ್ಟೈಲ್ ಅಲ್ಲ ಫ್ರೆಂಡ್ಸ್, ಅದು ಒಂದು ಹೆಲ್ಪಿಂಗ್ ಟೂಲ್ಸ್ ಅಂತಲೇ ಹೇಳ್ಬೋದು. ಮತ್ತು ನಮಗೆ ಕಾರಿದ್ದರೆ ಇನ್ ಟೈಮ್ಗೆ ಕರೆಕ್ಟಾಗಿ ನಾವು ಯಾವ ಕೆಲಸ ಮಾಡಬೇಕೋ ಆ ಕೆಲಸನ ಈಸಿಯಾಗಿ ಯಾರ ಹೆಲ್ಪು ಇಲ್ದೇ ಹೋಗಿ ಮಾಡ್ಕೊಂಡು ಬರ್ಬೋದು. ಮತ್ತು ಫ್ಯಾಮಿಲಿನೂ ಅಷ್ಟೇ ತುಂಬ ಈಸಿಯಾಗಿ ಸೇಫೆಸ್ಟಾಗಿ ನಾವು ಕರ್ಕೊಂಡೋಗಿ ಕರ್ಕೊಂಡು ಬರೋಕ್ಕೂ ಸಹ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಸಹ ನಮಗೆ ಕಾರು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ಒಬ್ಬೊಬ್ಬರು ಮನೆ ಕನಸು ಕಾಣ್ತಾರೆ, ಇನ್ನೊಬ್ಬೊಬ್ಬರು ಕಾರ್ ತಗೊಳ್ಳೋ ಆಸೆಯಲ್ಲಿ ರಾತ್ರಿ ಪೂರ ದುಡಿತಾರೆ. ಆದರೆ ಇವೆರಡರಲ್ಲಿ ನಮ್ಮ ಬೆಳವಣಿಗೆಗೆ ಸಹಾಯವಾಗೋದು ಯಾವುದು ಅಂತ ನಾವೇ ಯೋಚಿಸ್ಬೇಕು. ನಮಗೆ ಯಾವುದು ಅವಶ್ಯಕತೆ ಇದೆ ಅಂತ ಅದರ ಕಡೆಗೆ ನಾವು ಒಲವು ತೋರಿಸ್ಬೇಕು. ನೋಡಿ, ಅದೇ ರೀತಿ ನಾವು ಕಾರಿಂದ ಇಷ್ಟೆಲ್ಲ ಪ್ರಯೋಜನ ಆದರೆ, ಅದೇ ಥರ ಮನೆಯಿಂದ ಏನೇನು ಸಿಗ್ಬೋದು? ನಮ್ಮ ಮನೆಯಿಂದ ಒಂದು ಮನೆ ಅಂದರೆ ನಮಗೊಂದು ಕುಟುಂಬಕ್ಕೆ ಶಾಶ್ವತ ನೆಲೆ ಫ್ರೆಂಡ್ಸ್. ಅದರಲ್ಲಿ ನಮ್ಮ ಎಮೋಷನಲ್ ಇರುತ್ತೆ, ಮತ್ತು ಅದು ನಮ್ಮ ಮನೆ ಅನ್ನೋದು ನಮಗೊಂದು ಹೆಮ್ಮೆ ಇರುತ್ತೆ, ನಮ್ಮ ಹೆಸರು ಇರುತ್ತೆ. ಅದರಲ್ಲಿ ಒಂಥರ ಎಮೋಷನಲ್ ಫೀಲಿಂಗ್ಸ್ ಇರುತ್ತೆ. ನಮ್ಮ ಮನೆ ಸ್ವಂತ ಮನೆ ಅನ್ನೋದು ಅದೇ ಥರ ನಾವು ಮನೆ ಕಟ್ಟಬೇಕಾದ್ರೆ ಎಷ್ಟೊಂದು ಬಂಡವಾಳ ಹಾಕಿರ್ತೀವಿ ಅಲ್ವಾ? ಆ ಬಂಡವಾಳ ಹೂಡಿಕೆಗಾಗಿ ನಾವು ಪರಿಗಣಿಸೋದಾದರೆ ನಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಸಹ ಹೆಚ್ಚಾಗುತ್ತೆ. ಮತ್ತು ನಮ್ಮ ಮನೆ ನಮಗೆ ಭದ್ರತೆಯನ್ನು ಸಹ ನೀಡುತ್ತೆ. ಮತ್ತು ಹೇಳಬೇಕು ಅಂತಂದರೆ, ನಾವು ನಮ್ಮ ಗಂಡ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ, ನಮ್ಮ ಪೋಷಕರಿಗೆ ಎಲ್ಲ ಒಂದು ಶ್ರೇಷ್ಠ ನೆಲೆ ಅಂತ ಅಂದರೆ ಅದು ನಮ್ಮ ಮನೆ. ಮತ್ತು ನಮ್ಮ ಮನೆಯಲ್ಲೇ ತಾನೇ ನಾವು ಸಂತೋಷವಾಗಿ ಇರೋಕ್ಕೆ ಸಾಧ್ಯ. ನಾವು ಕಾರ್ನಲ್ಲಿ ಎಲ್ಲೇ ಎಷ್ಟೇ ದೂರ ಓಡಾಡಿದರೂ, ಎಷ್ಟೇ ದಿನ ಓಡಾಡಿದ್ರೂ ನಾವು ಬಂದು ಸಂತೋಷವಾಗಿ ನೆಮ್ಮದಿಯಾಗಿ ಮಲಗೋ ಜಾಗನೇ ಅದು ನಮ್ಮ ಮನೆ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಾರು ಮತ್ತು ಮನೆಯ ಲಾಭಗಳಾದರೆ, ನೋಡಿ, ನಾವು ಕಾರ್ ತಗೊಂಡ್ರೆ ಏನೇನೋ
ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನೋಡೋಣ. ಹೌದು, ನಾವು ಕಾರಿಂದ ಇಷ್ಟು ಹೆಲ್ಪ್ ತೊಗೋತೀವಿ, ಅದೇನು ಸುಮ್ಮನೆ ಕಾರ್ ಕೊಟ್ಬಿಡುತ್ತಾ? ಆ ಕಾರ್ಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಮತ್ತು ಆ ಕಾರ್ಗೆ ಪೆಟ್ರೋಲ್ ಎಷ್ಟೊಂದು ಹಾಕಿಸ್ಬೇಕು. ನಮ್ಮ ಹತ್ರ ಬಜೆಟ್ ಇದ್ದರೆ ಓಕೆ, ಆದ್ರೂ ನಾವು ಸಾಲ ಮಾಡಿ ತೊಗೋತೀವಿ ಕಾರ್ನ ಅಂತ ಅಂದರೆ ಅದರ EMI ಎಷ್ಟು ಕಟ್ಟಬೇಕು, ಅದು ಮತ್ತು ಅದ್ರ ಮೇಂಟೆನೆನ್ಸ್ ಎಷ್ಟು ಚಾರ್ಜಸ್ ಎಷ್ಟಾಗುತ್ತೆ, ಮತ್ತು ಇನ್ಸೂರೆನ್ಸ್ ಅಂತೆ, ರೋಡ್ ಟ್ಯಾಕ್ಸ್ ಅಂತೆ, ಅದು ಇದು ಅಂತೆಲ್ಲ ಎಷ್ಟೊಂದು ನಮಗೆ ಹೊರೆ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಇನ್ನು ಇದೇ ಥರ ಮನೆಗೂ ಅಷ್ಟೇ ಫ್ರೆಂಡ್ಸ್, ಮನೆ ಅಂತ ಅಂದಮೇಲೆ ಇದ್ದೇ ಇರುತ್ತೆ ಅಲ್ವಾ ಹೊರೆ. ಅದಕ್ಕೂ ಮನೆ ಕಟ್ಟೋದೇ ಆಗಲಿ, ಮನೆ ತೊಗೊಳೋದೇ ಆಗಲಿ, ನಮ್ಮ ಹತ್ರ ಅಮೌಂಟ್ ಇದ್ದರೆ ನಾವು ಮನೆ ಕಟ್ಟಿದ್ರೆ ನಮಗೆ ನೆಮ್ಮದಿ ಅನಿಸುತ್ತೆ. ಅದರಲ್ಲೂ ನಾವು ಲೋನ್ ತೊಗೊಂಡು ಮನೆ ಕಟ್ಸಿದ್ರೆ ಆ EMI ಕಟ್ಟೋದು ತುಂಬ ಹೊರೆ ಅಂತ ಅಂದರೆ ಹೆವಿ ಬಿಗ್ ಅಮೌಂಟ್ ಆಗಿಬಿಡುತ್ತೆ. ಅದರಲ್ಲೂ ಅವರವರ ಮನೆ ಆಯ್ಕೆನೋ ಇಲ್ಲ ಕಾರ್ ಆಯ್ಕೆನೋ ಅವರವರ ಥಿಂಕಿಂಗ್ಗೆ, ಅವರವರ ಕೆಪಾಸಿಟಿಗೆ, ಮೈಂಡ್ಸೆಟ್ಟಿಗೆ ಬಿಟ್ಟಿದ್ದು. ನೋಡಿ, ಕೆಲವರು ಮನೆ ಆಯ್ಕೆ ಮಾಡ್ಕೊಳ್ಳೋರು ನಮಗೆ ಫ್ಯಾಮಿಲಿ ಜೊತೆ ಇರಬೇಕು, ಹಾಗೆ ಮಕ್ಕಳ ವಿದ್ಯಾಭ್ಯಾಸ ಒಂದೇ ಕಡೆ ಮಾಡಿಸ್ಬೇಕು, ಹಾಗೆ ನಾವು ಒಂದೇ ಕಡೆ ಸ್ಟೇ ಆಗಬೇಕು ಅನ್ನೋರು ಮನೆ ಆಯ್ಕೆ ಮಾಡ್ಕೋತಾರೆ. ಸಿಂಗಲ್ ಲೈಫ್ ಲೀಡ್ ಮಾಡಬೇಕು, ಮತ್ತು ನಾವು ತುಂಬ ದೂರ ಪ್ರಯಾಣ ಮಾಡಬೇಕು, ಹಾಗೆ ಮತ್ತು ಹೆಚ್ಚು ಕಾಲ ನಾವು ಮನೆ ಬಾಡಿಗೆಲೇ ಇರಬೇಕು ಅನ್ನೋರು, ನಮಗೆ ಸ್ವಂತ ಮನೆ ಅವಶ್ಯಕತೆ ಇಲ್ಲಪ್ಪ ಅನ್ನೋರು ಕಾರ್ನ ಆಯ್ಕೆ ಮಾಡ್ಕೋತಾರೆ. ನಮ್ಮ ವೈಯಕ್ತಿಕ ಬದುಕಿಗೆ ಸರಿಯಾದ ಆಯ್ಕೆ ಯಾವುದು ಅನ್ನೋದನ್ನು ನಾವು ಮಾತ್ರ ತೀರ್ಮಾನ ಮಾಡಬೇಕು ಫ್ರೆಂಡ್ಸ್. ನಮಗೆ ಮನೆ ಅವಶ್ಯಕತೆ ಇದೆಯಾ, ಮನೆ ಮಾಡಬೇಕು, ಇಲ್ಲ ಕಾರ್ ಅವಶ್ಯಕತೆ ಇದೆಯಾ, ಕಾರ್ ತೊಗೋಬೇಕು. ನಮಗೆ ಯಾವುದರ ಒಲವು ಹೆಚ್ಚಿದೆ ಆ ಸೈಡ್ ನಾವು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕಿಂತ ಹೆಚ್ಚಾಗಿ ನಮಗೆ ಅವಶ್ಯಕತೆ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಯಾವುದು ಅವಶ್ಯಕತೆ ಇದೆ ಅದನ್ನು ನಾವು ಮೊದಲು ಮಾಡಿ, ನಂತರದ ಅವಶ್ಯಕತೆಗೆ ಕಡೆಗೆ ಸ್ವಲ್ಪ ನಿಧಾನವಾಗಿ ಹೋದರೆ ನಮ್ಮ ಮೆಟ್ಟಿಲುಗಳನ್ನು, ಅದರಲ್ಲೂ ಯಶಸ್ಸಿನ ಮೆಟ್ಟಿಲುಗಳನ್ನು ಸ್ಟೆಪ್ ಬೈ ಸ್ಟೆಪ್ಪು ಹತ್ತುತ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂತ ಅಂದರೆ, ಕೆಲವರು ಇನ್ನೊಬ್ರನ್ನ ನೋಡಿ, ಇನ್ನೊಬ್ರನ್ನ ಅನುಕರಿಸಿ, ಅವನು ಕಾರ್ ತೊಗೊಂಡ, ನಮಗೇನು ಕಡಿಮೆ ಇದೆ, ನಾವು ಕಾರ್ ತೊಗೊಳ್ಳೇಬೇಕು. ಮತ್ತು ಯಾರೋ ಒಬ್ಬ 3ಪ್ಲೆಕ್ಸ್ ಕಟ್ತಾ, 2ಪ್ಲೆಕ್ಸ್ ಕಟ್ತಾ, ಅವನ ಹತ್ರ ಅಷ್ಟು ದೊಡ್ಡ ಮನೆ ಇದೆ, ನಾವು ಅಷ್ಟು ದೊಡ್ಡ ಮನೆ ಕಟ್ಟಬೇಕು ಅಂತ ಎಲ್ಲ ಹೇಳಿ ಅವ್ರ ಮೈಂಡ್ಸೆಟ್ಟು ಅವ್ರ ನೆಮ್ಮದಿನೇ ಕಿತ್ಕೊಳ್ಳೋ ಥರ ಆಗಿಬಿಡುತ್ತೆ. ಆ ಥರ ಮೈಂಡ್ಸೆಟ್ಗೆ ಯಾವತ್ತೂ ಹೋಗಬಾರ್ದು ಫ್ರೆಂಡ್ಸ್. ನಮಗೆ ಹಾಸಿಗೆ ಎಷ್ಟಿದೆ ಅಷ್ಟರಲ್ಲಿ ನಾವು ಕಾಲು ಚಾಚಬೇಕು. ನಮ್ಮ ನೀಡ್ಸ್ ಏನಿದೆ ಅದ ಕಡೆಗೆ ನಾವು ಒಲವು ತೋರಿಸ್ಬೇಕು. ನಮ್ಮ ಜೀವನದ ಗುರಿ ಮೊಬೈಲಿಟಿ ಆಗಬೇಕು ಅಂದರೆ ನಾವು ಕಾರ್ ತೊಗೋಬೇಕು. ನಮ್ಮ ಜೀವನದ ಗುರಿ ಸ್ಟೆಬಿಲಿಟಿ ಆಗಬೇಕು ಅಂದರೆ ನಾವು ಮನೆ ತೊಗೋಬೇಕು ಫ್ರೆಂಡ್ಸ್. ನಾವು ಸಿಟಿನಲ್ಲಿ ಒಂದು ಕಡೆ ಸೆಟಲ್ ಆಗಿರಬೇಕು ಅಂತ ಅಂದರೆ ನಮಗೆ ಮನೆ ಹೆಚ್ಚು ಲಾಭ ನೀಡುತ್ತೆ. ಹಾಗೆ ಎಕ್ಸ್ಪ್ಲೋರಿಂಗ್ ಮಾಡಬೇಕು ನಮಗೆ ಅಂತ ಅನಿಸಿದ್ರೆ ನಮಗೆ ಕಾರ್ ಸಹಾಯವಾಗುತ್ತೆ. ನಾವೆಲ್ಲರೂ ಡಿಫ್ರೆಂಟ್ ಶೈಲಿಲಿ ನಾವು ಜೀವನ ನಡೆಸ್ಕೊಂಡು ಹೋಗ್ತೀವಿ. ನಮ್ಮ ಲೈಫ್ ಸ್ಟೈಲೇ ಡಿಫ್ರೆನ್ಸ್ ಇರುತ್ತೆ ಒಬ್ರಿಗಿಂತ ಒಬ್ಬೊಬ್ರದ್ದು ಜೀವನ ಶೈಲಿ ಹೈ ಲೆವೆಲಲ್ಲಿದ್ದರೆ ಒಬ್ಬರು ಜೀವನ ಶೈಲಿ ಲೋ ಲೆವೆಲಲ್ಲಿರುತ್ತೆ. ಹಾಗೆಯೇ ಒಬ್ಬರು ಜೀವನ ಶೈಲಿ ಮಿಡಲ್ ಕ್ಲಾಸಲ್ಲಿ ಇರುತ್ತೆ. ಅಂಥದ್ರಲ್ಲಿ ನಾವು ಯಾವ ಜೀವನ ಶೈಲಿಗೆ ಸೇರಿರೋರು ಅಂತ ಎಲ್ಲ ನಾವು ಲಾಭದ ದೃಷ್ಟಿಯಿಂದ ನೋಡದೆ ನಾವು ನಮ್ಮ ಹಂತನ, ನಮ್ಮ ಲೆವೆಲ್ನ ನೋಡಿಕೊಂಡು ನಾವು ಕೈ ಹಾಕೋದು ಮುಖ್ಯ ಫ್ರೆಂಡ್ಸ್. ಕೊನೆಯದಾಗಿ ನಾನು ಏನು ಹೇಳ್ತೀನಪ್ಪ ಅಂತ ಅಂದರೆ, ಎಲ್ಲರೂ ಇರೋಕ್ಕೆ ಅವಶ್ಯಕವಾಗಿ ನೆಮ್ಮದಿಯಾಗಿ ಇರಬೇಕು ಅಂತ ಅಂದರೆ ನಮಗೆ ಮನೆ ಮುಖ್ಯ. ಅದೇ ಥರ ನಮ್ಮ ಫ್ಯಾಮಿಲಿಯೆಲ್ಲ ಒಟ್ಟುಗೂಡಿ ಒಂದೇ ಕಡೆ ಜೊತೆಯಲ್ಲಿ ಎಲ್ಲರೂ ಹೋಗೋಕ್ಕೆ ನಮಗೆ ಕಾರ್ ಮುಖ್ಯ. ಎರಡು ಅವಶ್ಯಕತೆ ಇದ್ದೇ ಇದೆ ಫ್ರೆಂಡ್ಸ್. ಕೆಲವೊಮ್ಮೆ ಮನೆ ಕೂಡ ನಮ್ಮ ಲೈಫ್ ಸ್ಟೈಲ್ ಡ್ರೀಮ್ ಆದರೆ, ಕೆಲವೊಮ್ಮೆ ಪ್ರಾಕ್ಟಿಕಲಾಗಿ ನಮಗೆ ಹೆಲ್ಪ್ ಮಾಡೋದು ಕಾರೇ. ಒಂದು ನಮ್ಮ ಮೆದುಳಾದರೆ ಇನ್ನೊಂದು ನಮ್ಮ ಹೃದಯ ಫ್ರೆಂಡ್ಸ್. ನೀವೇ ಹೇಳಿ, ನಿಮಗೆ ಇವೆರಡರಲ್ಲಿ ಯಾವುದು ಉಪಯುಕ್ತ, ಮನೆನಾ ಇಲ್ಲ ಕಾರ್ನ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಿಮಗೆ ಯಾವುದು ಉಪಯೋಗ ಅಂತ. ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್.